ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಈ ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂಥ ಶ್ರೀ ಎನ್ ನರಸಿಂಹಯ್ಯರವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿ ವಿಭಾಗದ ಪದಾಧಿಕಾರಿಗಳು ಮತ್ತು ಎಲ್ಲ ಬ್ಲಾಕ್ನ ಅಧ್ಯಕ್ಷರುಗಳ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯದ KPCC ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಆದಂಥ ಸನ್ಮಾನ್ಯ ಶ್ರೀ ಆರ್ ಧರ್ಮಸೇನಾರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ವೀಕ್ಷಕರಾಗಿ ಆಗಮಿಸಿರ್ತಕ್ಕಂಥ KPCCಯ ಹಿರಿಯ ಸಂಚಾಲಕರಾದಂಥ ಶ್ರೀ ಕಾಳಯ್ಯನವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಮತ್ತೊಬ್ಬರು ವೀಕ್ಷಕರಾಗಿ ಆಗಮಿಸಿರ್ತಕ್ಕಂಥ KPCCಯ ಶ್ರೀ ರಾಮಲಿಂಗ ಬಾಬುರವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಕೊಟ್ಲು ಗೌತಮ್ರವರು KPCC ಸಂಚಾಲಕರು, ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ನಮ್ಮ KPCCಯ ಶ್ರೀಮತಿ ಪದ್ಮಾರವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ನರಸಿಂಹಯ್ಯರವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮಾಧ್ಯಮದ ಸ್ನೇಹಿತರೆ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಈ ದಿನ ನಾನು ರಾಮನಗರ ಜಿಲ್ಲೆಗೆ ಪ್ರವಾಸವನ್ನು ಮಾಡ್ತಾ ಇದ್ದು, ಈಗಾಗಲೇ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳನ್ನು ಮತ್ತು ತುಮಕೂರು, ಬೆಂಗಳೂರು ಪೂರ್ವ ಜಿಲ್ಲೆಗಳ ಸಭೆಯನ್ನು ನಾವು ಮಾಡಿದ್ದೇವೆ. ರಾಜ್ಯದಲ್ಲಿ 40 ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳಿದ್ದಾವೆ, 381 ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಿದೆ. AICC ಮತ್ತು KPCC ಅಧ್ಯಕ್ಷರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಪದಾಧಿಕಾರಿಗಳಲ್ಲಿ ಏನಾದರೂ ಮನಸ್ಸಿನಲ್ಲಿ ಏನಾದ್ರು ಇದ್ದರೆ ಕೇಳಿ ಅವ್ರನ್ನ ಮಾತಾಡಿಸ್ಬೇಕು ಅಂಥೇಳಿ ಎಲ್ಲ ವಿಭಾಗದ ರಾಜ್ಯಾಧ್ಯಕ್ಷರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಎಲ್ಲ ವಿಭಾಗಗಳು ಕೂಡ ರಾಜ್ಯದಲ್ಲಿ ಎಲ್ಲರೂ ಕೂಡ ಪ್ರವಾಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ವಿನಯ್ ಕುಮಾರ್ ಸರ್ಕೆ ಸಾಹೇಬರೆಲ್ಲ ಬಂದು ಹೋದ್ರು ಅಂತ ಕೇಳಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ನಾವು ಕೂಡ ಕೆಲವು ಇತ್ತೀಚಿನ ಬೆಳವಣಿಗೆಗಳಲ್ಲಿ ಹಿಂದೆ ಎಲ್ಲ ಪುಸ್ತಕಗಳಲ್ಲಿ ಬರೆದು ಕೊಟ್ಬಿಡ್ತಾ ಇದ್ವಿ ಮೆಂಬರ್ಶಿಪ್ ಎಲ್ಲ. ಈಗ ಅದನ್ನು ಗೂಗಲ್ ಮೆಂಬರ್ಶಿಪ್ ಅಂತೇಳಿ ಮಾಡಿದ್ದೀವಿ. ನೀವು ಆ ಗೂಗಲ್ ಮೆಂಬರ್ಶಿಪ್ ಅಲ್ಲದೆ ಬೇರೆ ಥರದಲ್ಲಿ ಮೆಂಬರ್ಶಿಪ್ ಆಗಿದ್ದೀವಿ ಅಂತ ಇದ್ದರೆ ಭಾಳ ತಪ್ಪಾಗ್ತದೆ. ನೀವು ಗೂಗಲ್ ಮೆಂಬರ್ಶಿಪ್ ಆಗಬೇಕು ಅಂತ ಕೂಡ ಎಲ್ಲರಿಗೂ ರಾಜ್ಯದ ಯಾವುದೇ ಪದಾಧಿಕಾರಿಗಳಿಗೂ ಸಕ್ರಿಯ ಸದಸ್ಯರುಗಳಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಸೊ AICC ಅವರು ಕೂಡ 2.5 ವರ್ಷ ಈಗಾಗಲೇ ಆಗ್ತಾ ಬರ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ನಾವು ಸ್ವಲ್ಪ ತಡ ಆಗಿದೆ ಈ ನಿಗಮ ಮಂಡಳಿಗಳ, ಭಾಳಷ್ಟು ಜನ ಕಾರ್ಯಕರ್ತರುಗಳಿಗೆ ಸಿಗದೆ ನಿಗಮ ಮಂಡಳಿಗಳ ನಾಮಿನೇಷನ್ಸ್ ಸದಸ್ಯತ್ವಗಳು ಅಷ್ಟೇ ಸಿಗ್ತಕ್ಕಂಥದ್ದು. ಆಮೇಲೆ ಭಾಳಷ್ಟು ಜನ ಏನೇ ಆದರೂ ಕೂಡ ನಿಗಮದ ಸದಸ್ಯರಾದಂಥ ಸಂದರ್ಭದಲ್ಲಿ ಅದೊಂದು ದೊಡ್ಡ ಹುದ್ದೆ, ನಾವೊಂದು ಗುರುತರವಾದಂಥ ಸರ್ಕಾರದ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ತೀವಿ ಅಂತಕ್ಕಂಥದ್ದು ಅವ್ರಿಗೆ ಭಾವನೆಗಳಿರ್ತದೆ. ಮತ್ತು ಸಾಕಷ್ಟು ತಮಗೆ ಗೊತ್ತಿರೋ ಶಿಫಾರಸು ಮಾಡೋದೆಲ್ಲ ರಾಜ್ಯದ ನಾಯಕರುಗಳೇ, ರಾಜ್ಯ ಮಟ್ಟದ ಪದಾಧಿಕಾರಿಗಳಾಗೋದಕ್ಕೆ. ಹಾಗಾಗಿ ಅದನ್ನು ಕೂಡ ಕೆಲವೊಂದು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರುಗಳ ನ್ಯೂನತೆಗಳಿಂದ ಸ್ವಲ್ಪ ತಡ ಆಯಿತು. ಇಲ್ಲಾಂದಿದ್ರೆ ನನಗೆ ಗೊತ್ತಿರುವ ಹಾಗೆ ಒಂದು ಪಟ್ಟಿ ನಮಗೆ ಒಂದು ವರ್ಷದ ಹಿಂದೆಯೇ ಪಟ್ಟಿ ಸಿದ್ಧ ಆಗಿತ್ತು. ಕೆಲವು ಪಕ್ಷದ ಕಾರ್ಯಕರ್ತರು ಅಥವಾ ಸದಸ್ಯರಿಲ್ಲದಿದ್ದವ್ರಿಗೂ ಕೂಡ ಪಟ್ಟಿ ಮಾಡಿದ್ದಾರೆ ಅಂಥೇಳಿ ಅದನ್ನು ಸರಿಪಡಿಸೋಕ್ಕೋಸ್ಕರ ಸ್ವಲ್ಪ ತಡ ಆಗಿದೆ. ಸೊ ಅಂದರೆ ಈ ಜಿಲ್ಲೆಯಲ್ಲಿ ಆಗಿಲ್ಲ, ಅದು ಬೇರೆ ಬೇರೆ ಕಡೆ ಆಗಿದೆ. ನಾನು ಈ ಜಿಲ್ಲೆಗೆ ಸೀಮಿತವಾಗಿ ಹೇಳ್ತಾ ಇಲ್ಲ. ಕೆಲವು ಜಿಲ್ಲೆಗಳಲ್ಲಿ ಆ ನ್ಯೂನತೆ ಆಗಿದ್ದರಿಂದ ಅದನ್ನು ತಾವು ಯಾವುದೇ ಥರದ
ಇದನ್ನು ಮನಸ್ಸಿನಲ್ಲಿ ಇದಿಟ್ಕೊಳ್ಬಾರ್ದು, ಗೊಂದಲ ಇಟ್ಕೊಳ್ಬಾರ್ದು ಅಂತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ಪದಾಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಮತ್ತು ನಾನು ಈಗ ಜಿಲ್ಲೆಯಲ್ಲಿ ಚುನಾವಣೆ ಸಂದರ್ಭದಲ್ಲಾಗಲಿ ಅಥವಾ ನಮ್ಮ ಚನ್ನಪಟ್ಟಣ ಚುನಾವಣೆಗಳಲ್ಲಿ ಸಂದರ್ಭದಲ್ಲಿ ಭಾಳ ಅತಿ ಹೆಚ್ಚಿನ ಉತ್ಸಾಹದಿಂದ ನಮ್ಮ ಯೋಗೇಶ್ವರವರ ಗೆಲುವು ಕೂಡ ನಮ್ಮ SC ಡಿಪಾರ್ಟ್ಮೆಂಟಿನ ಪದಾಧಿಕಾರಿಗಳು ಭಾಳ ಶ್ರಮವನ್ನು ವಹಿಸಿದ್ದಾರೆ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತು ನಮ್ಮ ಏನು ನಾನು ಪರಿಶಿಷ್ಟ ಜಾತಿಯವರಿಗೆ ಒಂದು 2-3 ವಿಚಾರ ಹೇಳಬೇಕಾಗ್ತದೆ. ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಒಂದು ಭರವಸೆಗಳನ್ನು ಏನು ಕೊಟ್ಟಿದ್ವಿ 10 ಭರವಸೆಗಳು ಅದೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ. ಮೊನ್ನೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬರು ಭಾಳ ಜವಾಬ್ದಾರಿಯುತವಾಗಿ ಮಾಡಿಕೊಟ್ಟಿದ್ದಾರೆ. ಆ 10 ಭರವಸೆಗಳಲ್ಲದೆ ಮತ್ತೆ ನಮಗೆ ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನು ಕೂಡ ಜನರಿಗೆ, ಸಾಮಾನ್ಯ ಜನರಿಗೆ ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ. ಇತ್ತೀಚೆಗೆ ತಾವು ನೋಡಿದ್ದೀರಾ, ಈಗ ಬಸ್ಸಲ್ಲಿ ಏನು ಓಡಾಡಿದಂಥ ನಮ್ಮ ಮಹಿಳೆಯರು ಗಿನ್ನಿಸ್ ರೆಕಾರ್ಡ್ಗೂ ಕೂಡ ಹೋಗಿದೆ. ಅದು ಕರ್ನಾಟಕ ಸರ್ಕಾರದ ತೀರ್ಮಾನಗಳು. ಮತ್ತು ತಮಗೆಲ್ಲ ಗೊತ್ತಿರುವ ಹಾಗೆ PTCL ಆ್ಯಕ್ಟನ್ನು ಕೂಡ ಜವಾಬ್ದಾರಿಯುತವಾಗಿ ಮಾಡಿದ್ದೀವಿ. ಒಳ ಮೀಸಲಾತಿ ಬಗ್ಗೆ ನಾವು ಏನು ಭರವಸೆ, ಮೊದಲನೇ ಭರವಸೆನೇ ಇತ್ತು ಅದರಲ್ಲಿ, ಚಿತ್ರದುರ್ಗ ಸಮಾವೇಶದಲ್ಲಿ SC ST ಸಮಾವೇಶದಲ್ಲಿ ಒಳ ಮೀಸಲಾತಿ ಕೂಡ ಹೇಳಿದ್ವಿ. ಅದನ್ನು ಕೂಡ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಇಲ್ಲಿ ಎಲ್ಲ ಅನುಮೋದನೆ ಆಗಿದೆ, ವಿಧಾನ ಮಂಡಲದಲ್ಲೂ ಕೂಡ ಅನುಮೋದನೆ ಆಗಿದೆ. ಸೊ ಇನ್ನು ಅದು ಗವರ್ನರ್ ಹತ್ರ ಹೋಗಿ ಗವರ್ನರಿಂದ ಅನುಮೋದನೆ ಆಗಿ ಕೇಂದ್ರ ಸರ್ಕಾರಕ್ಕೆ ಅದು ಹೋಗಬೇಕಾಗ್ತದೆ. ಪರಿಶಿಷ್ಟ ಜಾತಿನಲ್ಲಿ ಕೆಲವರು ವಿರೋಧ ಪಕ್ಷಗಳು ತಮಗೆ ಗೊತ್ತಿರುವಾಗೆ ಆಪಾದನೆಗಳು ಮಾಡ್ತಾ ಇದ್ದಾರೆ, SCP TSP ಹಣವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ. ಯಾವುದೇ ಕಾರಣಕ್ಕೂ SCP TSP ಹಣ ಎಲ್ಲೂ ಕೂಡ ದುರುಪಯೋಗ ಆಗಲ್ಲ ನನಗೆ ಗೊತ್ತಿರುವಾಗೆ. ಕಾರಣ ಏನಂತ ಹೇಳಿದ್ರೆ ಅದಕ್ಕೊಂದು ಸಂವಿಧಾನಿಕವಾದಂಥ ಒಂದು ಚೌಕಟ್ಟನ್ನು ಇದನ್ನು ಹಾಕಿದ್ದಾರೆ. ಅಕಸ್ಮಾತ್ ನಾವು ಬೇರೆ ಕಡೆ ತಗೊಂಡ್ರು ಕೂಡ ಆ ಹಣನ ವಾಪಸ್ ಅಲ್ಲಿಗೆ ಹಿಂದಿರುಗಿಸ್ಬೇಕಾಗ್ತದೆ. ಸೊ ಯಾವುದೇ ಥರ ಈಗ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಾ ಇದೆ ಅಂತ ಇದ್ರು, ಅದು ಕೂಡ ಚಾಲನೆ ಕೊಟ್ಟಿದೆ. ಮತ್ತು SCಗಳ ಕಾಂಟ್ರಾಕ್ಟ್ ಕೆಲಸ ಮಾಡೋದಕ್ಕೆ ಅವ್ರಿಗೂ ಕೂಡ 50 ಲಕ್ಷ ಇದ್ದಿದ್ದನ್ನು 1 ಕೋಟಿ ಮಾಡಿಕೊಟ್ಟಿದ್ದೀವಿ. ಮತ್ತು ಈಗ ಏನು ನಮ್ಮ ಸರ್ಕಾರದಲ್ಲಿ ಹುದ್ದೆಗಳನ್ನು ತುಂಬತಕ್ಕಂಥದ್ದು, ಮತ್ತು ನೆನ್ನೆ ಕೂಡ ತಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರ ಪ್ರವರ್ಗಗಳನ್ನು ಕೂಡ ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಯಾರ್ಯಾರು ಯಾವ ಇದರಲ್ಲಿ ಬರಬೇಕು, A ಪ್ರವರ್ಗ B ಪ್ರವರ್ಗಗಳು ಎಲ್ಲ ಮಾಡಿದ್ದಾರೆ. ಸೊ ಹೀಗಾಗಿ ನಾನು ಏನು ಪರಿಶಿಷ್ಟ ಜಾತಿಯ ನಮ್ಮ ವರ್ಗಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಇವತ್ತು ನಿಮ್ಗೆ ಏನೇ ಮೀಸಲಾತಿ ಕೊಟ್ಟಿದ್ರು ಕೂಡ ಅಂಬೇಡ್ಕರ್ ಅವರು ಏನು ನಮ್ಮ ವರ್ಗಗಳಿಗೆ 6 ವರ್ಗಗಳಿಗೆ ಮೀಸಲಾತಿ ಕೊಟ್ಟಿದ್ರು, ತಿರ್ಗಾ ಹೌನೂರು ವರದಿ ಮುಖಾಂತರ 95 ಜಾತಿಗಳನ್ನು ನಾವು ಸೇರಿಸ್ಕೊಟ್ಟವರು ಕಾಂಗ್ರೆಸ್ನವರು. ಉಳಿದಂತೆ ಆ 95 ಜಾತಿಗಳಿಗೂ ಕೂಡ ಈಗ ಸಮಾನಾಂತರವಾಗಿ ಒಂದು ಅಧಿಕಾರ ಆಗಲಿ, ಹಣ ಆಗಲಿ, ಅಭಿವೃದ್ಧಿ ಆಗಲಿ, ಸರ್ಕಾರಿ ಸವಲತ್ತುಗಳಾಗಲಿ ಎಲ್ಲವನ್ನು ಕೂಡ ನಾವು ನಿಮಗೆ ಸಮಾನಾಂತರವಾಗಿ ಕೊಡ್ತಕ್ಕಂಥದ್ದು ಬದ್ಧತೆ ಇರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಇದನ್ನು ತಾವು ಮನಗಾಣಬೇಕು. ಯಾವುದೋ ಒಂದು ಅಧಿಕಾರದ ಆಸೆಗೆ ತಾವು ಎಲ್ಲೂ ಕೂಡ ಹೋಗತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನು ಕೂಡ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ, ನೀವು ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಏನೇ ಸವಲತ್ತುಗಳಿರಲಿ ನಿಮ್ಮ ಏಳಿಗೆಗೆ, ನಿಮ್ಮ ಇದಕ್ಕೆ ನಾವು ಭದ್ರಾಗಿ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಾವು ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಪರವಾಗಿರಬೇಕು. ನಮ್ಮ ನಾಯಕರುಗಳು ಬಹಳ ಬದ್ಧತೆಯಿಂದ ಈ ಒಂದು ಜನಪರವಾದಂಥ ಕೆಲಸವನ್ನು ತಮ್ಮ ಮುಂದೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ತಮಗೆ ತಿಳಿಸೋದಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಬಿಹಾರ್ ಚುನಾವಣೆಗೂ ಕೂಡ ನಮ್ಮ ರಾಜ್ಯದಿಂದ 100 ಜನರ ಪಟ್ಟಿ ಕೇಳಿದರು ನಮ್ಮ ರಾಷ್ಟ್ರಾಧ್ಯಕ್ಷರು ರಾಜೇಂದ್ರ ಪಾಲ್ ಗೌತಮ್ ಅಂತೇಳಿ. 100 ಜನರ ಪಟ್ಟಿಗಳು ಕೂಡ ಕಳಿಸ್ಕೊಟ್ಟಿದ್ದೀನಿ. ಮತ್ತು ಇವತ್ತು ಬಿಹಾರ್ ಚುನಾವಣೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇರ್ತಕ್ಕಂಥದ್ದು ಮೋದಿಯ ಮತ ಕಳ್ಳತನ, ಚೋರಿ ವೋಟ್ಸ್ ಅಂತೇಳಿ ಮಾಡಿದ್ದಾರೆ. ಅದು ಇಡೀ ವಿಶ್ವದಾದ್ಯಂತ ಗಮನವನ್ನು ಸೆಳೆದಿರ್ತಕ್ಕಂಥದ್ದು. ಅದು ಈಗ ಬೇರೆ ಬೇರೆ ಚುನಾವಣೆಗಳಲ್ಲಿ ಎಲ್ಲೆಲ್ಲಿ ವ್ಯವಸ್ಥೆ ಆಗಿದೆ, ಅದು ಯಾವುದೇ ಪಕ್ಷ ಆಗಲಿ, ನಾನೇನು ಆಗ ಇವತ್ತು ಅವರು ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಅದನ್ನು ನಮಗೆ ಹೇಳ್ತಾರೆ. ಯಾವುದೇ ಕಾಲದಲ್ಲಾಗಲಿ ಅದು ಆಗಬಾರ್ದು. ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮತದಾನದ ಹಕ್ಕನ್ನು ಈ ದೇಶದ
ಆ ಸಂವಿಧಾನದ ಮುಖಾಂತರ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಹಕ್ಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಒಂದು ಯಾರು ಕೂಡ ಅದನ್ನು ಮಾಡಿದ್ರೆ ಬಹಳ ದೊಡ್ಡ ತಪ್ಪಾಗ್ತದೆ ಮತ್ತು ಮೋಸ ಆಗ್ತದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಏನು ಈ ಒಂದು ಅಭಿಯಾನ ತಗೊಂಡಿದ್ದಾರೆ, ನಾವೆಲ್ಲರೂ ಕೂಡ ರಾಜ್ಯದ ಎಲ್ಲ ಕಾಂಗ್ರೆಸ್ಸಿನ ಪರಿಶಿಷ್ಟ ಜಾತಿ ವಿಭಾಗದವರು ಅವರಿಗೆ ಸಹಮತ ವ್ಯಕ್ತಪಡಿಸ್ತೀವಿ. ಬೆಂಗಳೂರಿನಲ್ಲಿ ಆದಂಥ ಸಮಾವೇಶದಲ್ಲೂ ಕೂಡ ನಮ್ಮ ಪರಿಶಿಷ್ಟ ಜಾತಿಯ ವಿಭಾಗದಿಂದ ಸಾಕಷ್ಟು ಜನ ಬಂದಿದ್ದರು. ಆ ಬಂದಂಥವ್ರಿಗೂ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ರಾಹುಲ್ ಗಾಂಧಿ ಸಾಹೇಬರಿಗೆ ತಾವು ಏನು ಬೆಂಬಲ ಸೂಚಿಸಿದಿರಿ, ನಾನು ತುಂಬ ಆಭಾರಿ ಆಗಿದ್ದೇನೆ. ಮತ್ತು ತಾವುಗಳು ಯಾವಾಗಲೂ ಬಯಸ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಾನು MLA ಆಗೋಕ್ಕಾಗಲ್ಲ, MP ಆಗೋಕ್ಕಾಗಲ್ಲ, ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ನಾಯಕರಾಗೋಕ್ಕೆ ಅಥವಾ ಅಧಿಕಾರ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಮಗೆ ಪ್ರಮುಖ ಪಾತ್ರವನ್ನು ಒಬ್ಬ ರಾಜಕೀಯ ವ್ಯಕ್ತಿಗೆ ವಹಿಸ್ತಕ್ಕಂಥದ್ದು. ಇದನ್ನು ನಮ್ಮ ರಾಜೀವ್ ಗಾಂಧಿರವರು ಸ್ಥಳೀಯ ಸಂಸ್ಥೆಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ಮಹಿಳೆಯರಿಗೆ ಏನಾದರೂ ಇವತ್ತು 50% ಮಹಿಳೆಯರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ರಾಜೀವ್ ಗಾಂಧಿ ಸಾಹೇಬ್ರೆ ಕಾರಣ. ನಾನು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ನಾನು ಪ್ರವಾಸ ಮಾಡೋದು ನೋಡ್ತೀನಿ. ಎಲ್ಲ ಕಡೆ ಮಹಿಳಾ ಮತದಾರರೇ ಕೂಡ ಅತಿ ಹೆಚ್ಚು ಗಂಡಸರಿಗಿಂತ ಹೆಂಗಸರೇ ಜಾಸ್ತಿ ಇರೋದ್ರಿಂದ ತಾವು ಕೂಡ ಮಹಿಳೆಯರು ಹೆಚ್ಚಿನ ಸಕ್ರಿಯರಾಗಬೇಕು ಅನ್ನೋದನ್ನು ನಾನು ನಿಮಗೆ ಕರೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಇವತ್ತು ಮೋದಿಯವರು ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಆದಮೇಲೆ 33% ನಾನು ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದರು. ಅದು ನಮ್ಮ ನೆಚ್ಚಿನ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿರವರ ಕಾನ್ಸೆಪ್ಟ್ ಅದು. ಅವರು ಮುಂಚೆನೇ ಗುರುತು ಮಾಡಿ ಪಕ್ಷದಲ್ಲಾಗಲಿ ಸರ್ಕಾರದಲ್ಲಾಗಲಿ 33% ಮೀಸಲಾತಿನ ಮಹಿಳೆಯರಿಗೆ ಕೊಟ್ಟಂಥದ್ದು ಫಸ್ಟು ಕಾಂಗ್ರೆಸ್ನವ್ರು ನಾವು. ಇದಾದ ನಂತರ ಇವರು 11 ವರ್ಷದ ಅಧಿಕಾರದಲ್ಲಿ 5 ವರ್ಷ 10 6 ವರ್ಷ 8 ವರ್ಷ ಆದಮೇಲೆ 33% ಮಹಿಳೆಯರು ಕೊಡ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. ಎಲ್ಲವನ್ನು ಕೂಡ ನಮ್ಮ ಈಗ GST ನಾವು ತರಕ್ಕೆ ಹೋದ್ವಿ, ಮಾಡಕ್ಕೆ ಬಿಡಲಿಲ್ಲ. ಇವತ್ತೆಲ್ಲ ಒಂದು ನಾನು ಕೂಡ GST ಸಭೆಗಳಲ್ಲಿ ಭಾಗವಹಿಸಿದ್ದೆ ವಿಧಾನ ಪರಿಷತ್ ಸದಸ್ಯನಾಗಿ. ಎಲ್ಲೂ ಕೂಡ 5% 8% ಮೇಲೆ ಹೋಗಲ್ಲ ಅಂದರು. 28% ತಗೊಂಡೋಗಿ ಬಿಟ್ಬಿಟ್ಟು ಅದನ್ನು ಈಗ ನಾವು 12% 5% ತರ್ತೀವಿ ಅಂತ ಹೇಳ್ತಾರೆ. ನೀವು ಮೊದಲು ಕಾನೂನು ಮಾಡಿದ್ರೆ ಅದನ್ನು ಹೇಳಬೇಕು BJP ಅವರು. ನೀವು ಮೊದಲು ಏನು ಹೇಳಿದ್ರಿ, ಯಾವ GST ಕೂಡ 12 ಎಲ್ಲದಕ್ಕೂ ಇಲ್ಲ, ಯಾವುದೋ ಬಹಳ ಶ್ರೀಮಂತರಿಗೆ 12% ತನಕ ಹೋಗ್ಬೋದು ಅಂತ ಹೇಳಿದ್ರಿ. ಈಗ ನೀವು 28% ಹೆಂಗೆ ತಗೊಂಡೋದ್ರಿ? ಅದು ನಿಮ್ಮದೇ GST ಅದು. ಸೊ ಮೊನ್ನೆ ಕೂಡ ರಾಹುಲ್ ಗಾಂಧಿ ಅವರು ಭಾಳ ಚೆನ್ನಾಗಿ ನಮ್ಮ ವಿತ್ತ ಸಚಿವರಿಗೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭಾಳ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಬಡವರ ಪರವಾಗಿ ಇವೆಲ್ಲ ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಇವೆಲ್ಲ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರ್ತಾ ಏನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಗಳಿಗೂ ಕೂಡ ಹತ್ರ ಬರ್ತಾ ಇದೆ. ನನಗೆ ಗೊತ್ತಿರೋಗೆ ಮೊದಲನೇದಾಗಿ ಈಗೇನು ಗ್ರೇಟರ್ ಬೆಂಗಳೂರು ಚುನಾವಣೆಗಳು ಬರ್ಬೋದು, ವಿತಿನ್ ಡಿಸೆಂಬರ್ ಒಳಗಡೆ ಮಾಡ್ಬೋದು. ಅದಾದ ನಂತರ ಹಿಂದೆನೇ ತಮಗೆ ಗೊತ್ತಿರೋ ಈ ವರ್ಷ ಗ್ರಾಮ ಪಂಚಾಯತಿಯವ್ರದ್ದು ಕೂಡ ಅವಧಿಗಳು ಮುಗಿದಿದೆ ಕೆಲವು ಕಡೆ. ಸೊ ಅದು ಗ್ರಾಮ ಪಂಚಾಯತಿ ಚುನಾವಣೆಗಳು ತಮ್ಮ ಮುಂದೆ ಬರ್ತಾ ಇದೆ. ಉಳಿದಂತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳಿಗೆ ಎಲ್ಲ ಥರದ ಚುನಾವಣೆಗಳಿಗೆ ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಸಾಹೇಬರು ಕಳೆದ ಒಂದು 7-8 ತಿಂಗಳಿಂದ ನಮ್ಮ ಸಭೆಯಲ್ಲಿ ಹೇಳ್ತಾ ಇದ್ರು, ಯಾರಿಗೇ ಆಗಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಾವು ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕೆಲವು ತಪ್ಪುಗಳು ಆಗಿದೆ, ನಾವು MLAಗಳಿಗೆಲ್ಲ ಬೇರೆ ಪಕ್ಷದಲ್ಲಿ ನಿಂತಿದ್ದವ್ರಿಗೂ ನಾವು ಸಹಾಯ ಮಾಡಿದ್ವಿ ಯಾವುದೋ ಕಾರಣದಿಂದ. ಈ ಸರಿ ಅದೆಲ್ಲ ಮಾಡಲ್ಲ. ಎಲ್ಲ ಹಂತದಲ್ಲೂ ಕೂಡ ಇವನ್ MLA MP ಗಳಿಗಾಗಲಿ ಪಕ್ಷದ ಕಾರ್ಯಕರ್ತರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಮಾತನ್ನು ಭರವಸೆಯನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ಕೊಟ್ಟಿರೋದ್ರಿಂದ ತಾವೆಲ್ಲರೂ ಕೂಡ ಸಕ್ರಿಯರಾಗಬೇಕು. ಮುಂದೆ ಬರ್ತಕ್ಕಂಥದ್ದು ಏನು ಎಲ್ಲರೂ ನೀವು ಪಾರ್ಲಿಮೆಂಟ್ಗೆ ಕಳಿಸ್ತೀರಿ, ಅಸೆಂಬ್ಲಿಗಳಿಗೆ ಕಳಿಸ್ತೀರಿ, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಚೇರ್ಮನ್ಗಳು ಇವೆಲ್ಲ ಮಾಡ್ತೀರಿ. ಈಗ ತಮ್ಮ ಚುನಾವಣೆಗಳು ಬರ್ತಾ ಇದೆ, ತಾವು ಮೊದಲನೇದಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ನಾನು ಪರಿಶಿಷ್ಟ ಜಾತಿಯವರೆಗೆ ನಾನು ಇದು ಮಾಡ್ತೀನಿ. ನಾನು ಮೈಸೂರು ಗ್ರಾಮಾಂತರದಲ್ಲಿ 12 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಭಾಳ ಜನ ನಮ್ಮಲ್ಲಿ ಎಸ್ಪೆಷಲಿ ಪರಿಶಿಷ್ಟ ಜಾತಿಯವರು, ಸರ್ ಕೊಟ್ಟರೆ ನನಗೆ ಕೊಡಿ, ಅವ್ನಿಗೆ ಮಾತ್ರ ಕೊಡಬೇಡಿ ಅಂತಾರೆ. ತಿರ್ಗಿ ಅವ್ರು ಬರ್ತಾರೆ, ಕೊಟ್ಟರು ನನಗೆ ಕೊಡಿ, ಅವ್ರಿಗೆ ಕೊಡಬೇಡಿ ಅಂತಾರೆ. ನಮ್ಮ ಪಕ್ಷದಲ್ಲಿ ವಿಧಿ ಇಲ್ದೇ ನಾವು 3ನೇ ವ್ಯಕ್ತಿಗಳಿಗೆ ಕೆಲಸಕ್ಕೆ ಬರಬೇಕಾದ್ರೆ ಕೊಡಬೇಕಾಗ್ತದೆ. ನಿಮ್ಮಿಬ್ಬರಲ್ಲಿ ಈ ಸ್ಥಾನ ನೀನು ತಗೋ, ಮುಂದೊಂದು ಸರಿ ನಾನು ತಗೊಳ್ತೀನಿ, ಬೇರೆ ಸ್ಥಾನ ತಗೊಳ್ತೀವಿ ಅಂತೇಳಿ ನಿಮ್ಮಲ್ಲೇ ಒಮ್ಮತದಿಂದ ಬಂದು ನೀವು, ಯಾಕೆಂತ ಹೇಳಿದ್ರೆ ಈ ಪರಿಶಿಷ್ಟ ಜಾತಿಯವರ ಕೆಲಸಗಳು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಿಮ್ಮ ಅನುಭವ, ನಿಮ್ಮ ಸೇವೆ, ಅದನ್ನು ಬೇರೆಯವ್ರಿಗೆ ಬಿಟ್ಕೊಡ್ಬೇಡಿ ಅಂತ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಚುನಾವಣೆಗಳಿಗೂ ಕೂಡ ತಾವೆಲ್ಲರೂ ಕೂಡ ಸಕ್ರಿಯರಾಗಬೇಕು ಮತ್ತು ತಯಾರಾಗಬೇಕು ಅಂತೇಳಿ ತಮ್ಮ ವೇದಿಕೆ ಮುಖಾಂತರ ಕರೆಯನ್ನು ಕೊಡ್ತೇನೆ.